ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಒಂದೊಂದು ಕ್ಷಣವನ್ನು ಒಂದೊಂದು ಯುಗದಂತೆ ಕಳೆದಿದ್ದಾರೆ. ಪಲ್ಲಂಕಕ್ಕಾಗಿ ಕಾಡಿ ಬೇಡ್ತಾ ಇದ್ದು ಕ್ವಾರಂಟೈನ್ ಸೆಲ್ನಲ್ಲಿ ಕಣ್ಣೀರಿಡುತ್ತಿದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಕಾಲ ಅನ್ನೋದು ಎಂಥವರನ್ನು ಬಿಡದೆ ಪಾಠ ಕಲಿಸುತ್ತೆ. ಮೆರೆದಾಡಿದವರಿಗೂ ಉಳಿಗಾಲವಿಲ್ಲ. ನಾನೇ ಅಂದವರು ಕೂಡ ಬಹಳ ದಿನ ಉಳಿಯಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕೋಟಿ ಕೋಟಿ ಹಣ, ಸುಖದ ಸುಪ್ಪತ್ತಿಗೆಯ ವೈಭೋಗ, ಜೀವನದಲ್ಲಿ ಇಂಥದ್ದು ಇರಲಿಲ್ಲ ಅನ್ನೋದಿರಲಿಲ್ಲ. ಆದ್ರಿವತ್ತು ಪರಿಸ್ಥಿತಿ ಹೇಗಾಗಿದೆ ನೋಡಿ. ಒಂದೇ ಒಂದು ಹಾಸಿಗೆ ದಿಂಬಿಗೆ ಕಾಡಿ ಬೇಡ್ತಿದ್ದಾರೆ. ಮೆತ್ತನೆಯ ಹಾಸಿಗೆ ಸಿಗದೆ ಇದ್ರೂ ಪರವಾಗಿಲ್ಲ, ಕಣ್ತುಂಬ ನಿದ್ದೆ ಮಾಡೋಕಾದ್ರೂ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಕ್ವಾರಂಟೈನ್ ಸೆಲ್ನಲ್ಲಿ ನರಕ ದರ್ಶನ. ದಾಸನಿಗೆ ಬರ್ತಿಲ್ವಂತೆ ನಿದ್ದೆ, ಬೇಕಂತೆ ಪಲ್ಲಂಗ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ 45 ದಿನಗಳೇ ಕಳೆದೋಯಿತು. ಜೈಲು ಸೇರಿದ ದಿನದಿಂದಲೂ ಕ್ವಾರಂಟೈನ್ ಸೆಲ್ನಲ್ಲೇ ನರಕ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಈ ಸೆಲ್ ಬೇಡ, ಬೇರೆ ಸೆಲ್ ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೇ ವಿಷಯವಾಗಿ ಸೆಷನ್ಸ್ ಕೋರ್ಟಲ್ಲಿ ಕಾವೇರಿದ ವಾದ ಪ್ರತಿವಾದ ನಡೆಯಿತು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಎಲ್ಲವನ್ನೂ ನೀಡಲಾಗಿದೆ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ವಾಕಿಂಗ್ಗೆ ಅವಕಾಶ ಕೊಡಲಾಗಿದೆ. ಹೊರಗಡೆ ಹೋಗಬೇಕು, ಇದೇ ಬ್ಯಾರಕ್ ಬೇಕು ಅಂದ್ರೆ ಕೊಡಲು ಆಗಲ್ಲ. ಬಿಸಿಲು ಬರ್ತಿಲ್ಲ, ಬೇರೆ ಕೋಣೆ ಕೊಡಿ ಅನ್ನೋದನ್ನ ಒಪ್ಪಲು ಸಾಧ್ಯವಿಲ್ಲ. ಮಲಗಲು ಪಲ್ಲಂಗ ಕೊಡಿ ಅಂದ್ರೆ ಹೇಗೆ ಕೊಡಬೇಕು? ದರ್ಶನ್ಗೆ ನಾವು ಚಿನ್ನದ ಮಂಚ ಕೇಳಿದ್ವ, ತಟ್ಟೆ, ಲೋಟ, ಚಾಪೆ, ಮಗ್ಗು, ದಿಂಬು ಕೊಟ್ಟಿದ್ದಾರೆ. 45 ದಿನಗಳಿಂದ ಕ್ವಾರಂಟೈನ್ ಸೆಲ್ನಲ್ಲಿಟ್ಟಿದ್ದಾರೆ. ಉಮೇಶ್ ರೆಡ್ಡಿಗೆ ಎಷ್ಟು ಸೌಲಭ್ಯ ನೀಡಿದ್ದಾರೆ ಗೊತ್ತಾ? ಕೋರ್ಟ್ ಆದೇಶದ ಬಳಿಕ ಕಂಬಳಿ ಕೊಟ್ಟಿದ್ದಾರೆ. ವಾಕಿಂಗ್ಗೆ ಅವಕಾಶವನ್ನೇ ಕೊಡ್ತಿಲ್ಲ. ದರ್ಶನ್ ಸೆಲೆಬ್ರಿಟಿ ಅಂತ ಹೀಗೆಲ್ಲ ಮಾಡಿದ್ರೆ ಹೇಗೆ? ಜೈಲಲ್ಲಿ ಯಾವುದಕ್ಕೆಲ್ಲ ಎಷ್ಟೆಷ್ಟು ಹಣ ತಗೋತಾರೆ ಗೊತ್ತಾ? ಯಾವ ವಿಐಪಿಗಳಿಗೂ ಇಲ್ಲದ ಸೆಕ್ಯೂರಿಟಿ ದರ್ಶನ್ಗೆ ಮಾತ್ರ ಯಾಕೆ? ದರ್ಶನ್ನನ್ನು ಮುಖ್ಯ ಜೈಲಿಗೆ ಶಿಫ್ಟ್ ಮಾಡಲು ಇವರಿಗೆ ಭಯ. ಮುಖ್ಯ ಜೈಲಿಗೆ ದರ್ಶನ್ ಕಳಿಸಿದ್ರೆ ಸಿಬ್ಬಂದಿಯೇ ಕಂಟ್ರೋಲ್ ತಪ್ಪುವ ಭಯ ಆಗಿದೆ. ಕೋರ್ಟ್ ಎಲ್ಲವನ್ನೂ ಮಾನಿಟರ್ ಮಾಡುತ್ತಿದೆ. ಯಾರೆಲ್ಲ ಭೇಟಿಗೆ ಬಂದ್ರು ಅಂತ ಮಾಹಿತಿ ಬೇಕು. ಅದಕ್ಕೆ ಎಲ್ಲವನ್ನೂ ಲೆಕ್ಕ ಇಡಲಾಗ್ತಿದೆ. ನಾವು ಎಲ್ಲೂ ದರ್ಶನ್ ಸೆಲೆಬ್ರಿಟಿ ಅಂತ ಹೇಳಿಲ್ಲ. ದರ್ಶನ್ ಒಬ್ಬ ಕೊಲೆ ಆರೋಪಿ ಅಷ್ಟೇ. ನಾವ್ಯಾಕೆ ಸೆಲೆಬ್ರಿಟಿ ಅನ್ಬೇಕು? ಕ್ವಾರಂಟೈನ್ ವಾರ್ಡ್ ಕೂಡ ಜೈಲಿನ ಒಂದು ಭಾಗವೇ. ಸದ್ಯ ದರ್ಶನ್ನ ಶಿಫ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹೀಗೆ ಕೋರ್ಟಲ್ಲಿ ಕಾವೇರಿದ ವಾದ ಪ್ರತಿವಾದ ನಡೆಯಿತು. ಎರಡೂ ಕಡೆಯ ವಾದ ಆಲಿಸಿದ ನ್ಯಾಯಾಧೀಶರು ಅಕ್ಟೋಬರ್ 9ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಜೈಲಲ್ಲಿ ಹಾಸಿಗೆ ದಿಂಬಿಗೆ ದರ್ಶನ್ ಗೋಳಾಟ. ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಗಂಡನ ಜಪ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ಗೆ ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ಭಾಸವಾಗ್ತಿದೆ. ಗಂಡನ ಪರಿಸ್ಥಿತಿಯಿಂದ ಮಂಕಾಗಿರೋ ವಿಜಯಲಕ್ಷ್ಮಿ ಗಂಡನ ಜಪ ಶುರು ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪತಿ ಜೊತೆಗಿನ ಫೋಟೋಗಳ ಪೋಸ್ಟ್ ಮಾಡಿದ್ದಾರೆ. ಡೆವಿಲ್ ಸಿನಿಮಾ ಶೂಟಿಂಗ್ ವೇಳೆ ಥೈಲ್ಯಾಂಡ್ಗೆ ಹೋಗಿದ್ದ ಫೋಟೋಗಳ ಶೇರ್ ಮಾಡಿದ್ದಾರೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿರೋ ದರ್ಶನ್ ಜೈಲು ಪಾಲಾಗಿದ್ದು ಹೊರ ಬರೋದು ಸದ್ಯಕ್ಕೆ ಕನಸಿನ ಮಾತೇ ಬಿಡಿ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.